ಅದು ತ್ರೇತಾಯುಗದ ಕಾಲ. ಕುಶಧ್ವನು ಅನ್ನೋ ಮಹಾವೇದ ಪಂಡಿತನೊಬ್ಬನಿದ್ದ, ಅವಿವಾಹಿತ. ಆದ್ರೆ ಮಾತೆ ಲಕ್ಷ್ಮೀದೇವಿಯನ್ನೇ ಮಗಳಾಗಿ ಪಡಿಬೇಕು ಅನ್ನೋ ಅದಮ್ಯ ಹಂಬಲ ಅವನದ್ದು. ಮಹಾನ್ ಹರಿಭಕ್ತ ಅಂದ ಮೇಲೆ ಅವನ ಈ ಆಸೆ ಈಡೇರದೇ ಇರತ್ತ. ಈ ನಿರೀಕ್ಷೆ ನಿಜವಾಗುವ ದಿನ ಬಂತು. ಒಂದು ದಿನ ಹೀಗೆ ವೇದಾಧ್ಯಯನದಲ್ಲಿ ತೊಡಗಿದ್ದಾಗ ಈ ಕುಶಧ್ವನು ಅನ್ನೋ ವೇದ ಪಂಡಿತನ ಮುಂದೆ ದೇವಕನ್ನಿಕೆ ಊರ್ವಶಿ ಹಾದು ಹೋದಳು. ಅವಳ ಅಪರಿಮಿತ ಸೌಂದರ್ಯ ರಾಶಿ ನೋಡಿ ಕ್ಷಣಕಾಲ ಮೋಹಿತನಾದ ಕುಶಧ್ವನು. ಆ ಕ್ಷಣ ಹನಿ ಹನಿ ಮೋಹದ ಇಬ್ಬನಿಯಾದ ಕುಶಧ್ವನು. ಪರಿಣಾಮ ಕುಮಾರಿಯೊಬ್ಬಳ ಜನನವಾಯಿತು. ಆ ಕುಮಾರಿ ಮತ್ಯಾರೂ ಅಲ್ಲ, ಸಾಕ್ಷಾತ್ ಲಕ್ಷ್ಮೀದೇವಿಯ ಅಂಶ. ಭಕ್ತನ ಬಯಕೆ ಈಡೇರಿಸಿದ್ದಳು ಮಾತೆ. ವೇದಾಧ್ಯಯನದ ವೇಳೆ ಅಚಾತುರ್ಯವಾಗಿ ಹುಟ್ಟಿದ್ರಿಂದ ಇವಳಿಗೆ ವೇದವತಿ ಅನ್ನೋ ಹೆಸರಿಡಲಾಯಿತು. ಷಟ್ ಲಕ್ಷ್ಮಿಯರಲ್ಲಿ ಮೊದಲ ರೂಪವೇ ಈ ವೇದವತಿ. ಶ್ರೀ ಲಕ್ಷ್ಮಿಯ ಅಂಶವೆಂದ ಮೇಲೆ ಶ್ರೀಹರಿಯ ಮೇಲೆ ಜನ್ಮತಃ ಭಕ್ತಿ ಇರೋದು ಸಹಜವೇ. ಹುಟ್ಟಿದಂದಿನಿಂದಲೇ ಶ್ರೀಹರಿಯ ಧ್ಯಾನಾಸಕ್ತಳಾದಳು ವೇದವತಿ. ಮುಂದೆ ವಯಸ್ಸಿಗೆ ಬಂದ ಮೇಲೆ ಇದೇ ಸಂಕಲ್ಪದೊಂದಿಗೆ ಹಿಮಾಲಯದಲ್ಲಿ ತಪಸ್ಸಿಗೆ ಕುಳಿತಳು. ನಾರಾಯಣನನ್ನ ಸೇರಿಕೊಳ್ಳಬೇಕು ಎಂದು ವೇದವತಿಯ ಮನಸ್ಸು. ಆದ್ರೆ ವಿಧಿಯ ಬುದ್ಧಿ ವಕ್ರ. ಆ ವಕ್ರ ಬುದ್ಧಿಗೆ ತ್ರೇತಾಯುಗದ ವಿಳಾಸವಾಗಿದ್ದ ರಾವಣ. ವೇದವತಿ ತಪಸ್ಸಿಗೆ ಕುಳಿತಿದ್ದಾಗ ಆ ಕ್ಷಣ ಆಕಾಶ ಮಾರ್ಗವಾಗಿ ಪುಷ್ಪಕ ವಿಮಾನದಲ್ಲಿ ಹೋಗುತ್ತಿದ್ದ ರಾವಣ. ದಶಾನನನ ಕಣ್ಣು ವೇದವತಿಯ ಮೇಲೆ ಬಿತ್ತು. ಸೌಂದರ್ಯ ರಾಶಿ ನೋಡಿ ಮೋಹಿತನಾದ ರಾವಣ ವೇದವತಿಯನ್ನ ವಶಪಡಿಸಿಕೊಳ್ಳೋಕೆ ಮುಂದಾದ. ರಾವಣನ ಬಾಹುಬಲ ವೇದವತಿಯ ದೈವ ಬಲದ ಮುಂದೆ ನಡೆಯಲಿಲ್ಲ. ಅಕ್ರಮ ಅಚಾತುರ್ಯಗಳಿಗೆ ಅವಕಾಶವಾಗದಂತೆ ರಾವಣನಿಗೆ ಶಾಪ ಕೊಟ್ಟು ಅಗ್ನಿ ಪ್ರವೇಶ ಮಾಡಿದಳು ವೇದವತಿ. ಅಗ್ನಿ ಪ್ರವೇಶ ಮಾಡಿದ ವೇದವತಿ ಸಾಯಲಿಲ್ಲ. ಯಾಕೆಂದರೆ ವೇದವತಿ ಸಾಕ್ಷಾತ್ ಲಕ್ಷ್ಮೀ ರೂಪ. ಹಾಗಾಗಿ ಅಗ್ನಿ ಲೋಕದಲ್ಲೇ ಉಳಿದಳು. ಈ ಘಟನೆ ಮುಂದಿನ ಘಟನಾಕ್ರಮಕ್ಕೆ ಸಹಾಯವೂ ಆಯ್ತು. ಹೇಗೆ ಅಂತ ಕೇಳಿದ್ರೆ ನಿಮಗೆಲ್ಲ ರಾಮಾಯಣದ ಈ ಘಟನೆ ಗೊತ್ತೇ ಇರುತ್ತೆ. ರಾವಣ ಸೋತು ಸತ್ತ ಮೇಲೆ ಜಗತ್ತಿಗಾಗಿ ಅಗ್ನಿ ಪರೀಕ್ಷೆ ಮಾಡುವಂತೆ ಸೂಚಿಸಿದನಲ್ಲ ರಾಮ. ಆ ಕ್ಷಣ ನಡೆದ ಅಚ್ಚರಿಯಲ್ಲಿ ಅಗ್ನಿಕುಂಡದಿಂದ ಇಬ್ಬಿಬ್ಬರು ಸೀತೆ ಎದ್ದು ಬಂದಿದ್ರು. ಈ ಅಚ್ಚರಿಯ ಹಿಂದಿನ ರಹಸ್ಯ ಅಗ್ನಿದೇವನ ದೈವತಂತ್ರ. ಸೀತಾಪಹರಣ ಘಟನೆಯ ವೇಳೆ ಸೀತಾಮಾತೆ ಬದಲಾಗಿ ಇದೇ ವೇದವತಿಯನ್ನ ಇಟ್ಟು ರಾವಣನನ್ನ ಮೋಸ ಮಾಡಿದ ಅಗ್ನಿದೇವ. ಅರ್ಥಾತ್ ಸೀತೆಯನ್ನ ಅಪಹರಿಸಿದೆ ಎಂದು ತಿಳಿದಿದ್ದ ರಾವಣನಿಗೆ ಕೊನೆವರೆಗೂ ಅರಿವಾಗಲೇ ಇಲ್ಲ ಜೊತೆಗೆ ಬಂದದ್ದು ವೇದವತಿ ಎಂದು. ಸೀತಾಮಾತೆ ಅಗ್ನಿದೇವನ ರಕ್ಷಣೆಯಲ್ಲಿ ಅಗ್ನಿ ಲೋಕದಲ್ಲೇ ಇದ್ದಳು. ಈ ವಿಚಾರ ಗೊತ್ತಾಗಿದ್ದೇ ಯುದ್ಧ ಮುಗಿದು ಸೀತೆಯ ಅಗ್ನಿ ಪರೀಕ್ಷೆ ಪ್ರಹಸನವಾದಾಗ ಆ ಕ್ಷಣ ವೇದವತಿಯ ತ್ಯಾಗ, ಶೌರ್ಯ ಎಲ್ಲವನ್ನ ಮೆಚ್ಚಿಕೊಂಡ ಸೀತಾದೇವಿ ಬೇಕಾದ ವರ ಕೇಳುವಂತೆ ಹೇಳಿದಳು ವೇದವತಿಗೆ. ಶ್ರೀಹರಿ ಕಲ್ಯಾಣಾಪೇಕ್ಷೆಯಲ್ಲಿ ಹಿಮಾಲಯದಲ್ಲಿ ತಪಸ್ಸಿಗೆ ಕುಳಿತಿದ್ದಾಗ ರಾವಣನ ಜೊತೆ ಇಷ್ಟೆಲ್ಲ ಗಲಾಟೆಯಾಗಿ ಅಗ್ನಿ ಪ್ರವೇಶ ಮಾಡಿದ್ದಳು ವೇದವತಿ. ಇನ್ನೇನು ತಾನೇ ಕೇಳಲಿಕ್ಕೆ ಸಾಧ್ಯ? ನನಗೆ ಶ್ರೀಹರಿಯೊಂದಿಗೆ ವಿವಾಹವಾಗುವ ಆಸೆ ಎಂದಳು. ಆದ್ರೆ ಇದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನಾನೀಗ ಏಕಪತ್ನಿ ವ್ರತಸ್ಥ. ಕಲಿಯುಗದಲ್ಲಿ ನಿನ್ನ ಆಸೆ ನೆರವೇರಿಸುವೆ ಎಂದು ವರವಿತ್ತ ಶ್ರೀರಾಮ. ಇದರೊಂದಿಗೆ ಶ್ರೀಹರಿಯೊಂದಿಗೆ ವಿವಾಹದ ನಿರೀಕ್ಷೆಯಲ್ಲಿ ಕಲಿಯುಗ ಯಾವಾಗ ಬರುತ್ತೋ ಎಂದು ಕಾಯುತ್ತಾ ಭೂಮಿ ಸೇರಿಕೊಂಡಳು ವೇದವತಿ. ಈ ವೇದವತಿಯೇ ಲಕ್ಷ್ಮಿಯ 6 ರೂಪಗಳಲ್ಲಿ ಮೊದಲ ರೂಪ. ಇನ್ನು ಲಕ್ಷ್ಮಿಯ 2ನೇ ರೂಪ ಸಮುದ್ರತನಯಿ. ಸಮುದ್ರ ಮಂಥನವಾದಾಗ ಕ್ಷೀರತನಯಿಯಾಗಿ ಉದಯಿಸಿದ ಮಾತೆ ಹರಿಧ್ಯಾನ
ಹರಿನಾಮ ಸ್ಮರಣೆಯಿಂದಾಗಿ ಮೂರೂ ಲೋಕಗಳು ಪೂಜಿಸುವ ಸಿರಿದೇವಿಯಾದರು. ಶ್ರೀವತ್ಸ ಚಿಹ್ನೆಯಾಗಿ ಮಾತೆ ಲಕ್ಷ್ಮಿಗೆ ತನ್ನ ಎದೆಯಲ್ಲೇ ಸ್ಥಾನ ಕೊಟ್ಟ ಶ್ರೀಹರಿ. ಇದುವೇ ಮುಂದೆ ಶ್ರೀವತ್ಸ ಲಕ್ಷ್ಮಿ ಎಂದು ಹೆಸರಾದ ಲಕ್ಷ್ಮಿಯ ಎರಡನೇ ರೂಪ. ಶ್ರೀಮನ್ನಾರಾಯಣನ ವಕ್ಷಸ್ಥಳದಲ್ಲಿದ್ದ ಈ ಶ್ರೀವತ್ಸ ಲಕ್ಷ್ಮಿ ಮತ್ತು ಶ್ರೀಹರಿಯ ನಡುವೆ ಒಂದು ದಿನ ವಾದ ವಿವಾದ ಶುರುವಾಯಿತು. ಈ ವಿವಾದದ ಮೂಲಕವೇ ಶ್ರೀನಿವಾಸಾವತಾರ. ಕಲಿಯುಗದಲ್ಲಿ ಶ್ರೀನಿವಾಸನಾಗಿ ಅವತಾರ ಎತ್ತುವ ಕಾಲ ಸನ್ನಿಹಿತವಾಗಿತ್ತು. ದೇವಿ, ಈ ಸಲ ನೀನು ಮೊದಲು ಧರೆಗಿಳಿ, ನಂತರ ನಾನು ನಿನ್ನನ್ನ ಹಿಂಬಾಲಿಸುತ್ತೇನೆ ಎಂದ ಶ್ರೀಹರಿ. ಆದರೆ ಮಾತೆ ಇದಕ್ಕೊಪ್ಪಲಿಲ್ಲ. ಅಲ್ಲ ಪ್ರಭು, ಪ್ರತಿ ಅವತಾರದಲ್ಲೂ ನೀವೇ ಮೊದಲು ತೆರಳೋದಲ್ಲವೇ? ಈಗ್ಲೂ ಹಾಗೇ ಆಗ್ಲಿ. ನಾನು ನಿಮ್ಮನ್ನು ವೈಕುಂಠವನ್ನು ತೊರೆದು ಧರೆಗೆ ಇಳಿಯಲಾರೆ ಎಂದು ವಾದಿಸಿದರು. ಮಾತೆಗೆ ಮಣಿಯದ ಲಕ್ಷ್ಮೀ ಮಾತೆ ಹಠ ಕಂಡು ಒಂದಷ್ಟು ಉದಾಹರಣೆ ಮತ್ತು ಸ್ಪಷ್ಟನೆ ಕೊಟ್ಟು ಈ ಅವತಾರದ ವಿಶೇಷತೆ ತಿಳಿಸುವ ಪ್ರಯತ್ನ ಮಾಡಿದ ಶ್ರೀಹರಿ. ಈ ಹಿಂದಿನ ರಾಮ ಅಥವಾ ಕೃಷ್ಣಾವತಾರಗಳ ಉದ್ದೇಶವೇ ಬೇರೆ. ನಾನು ಮೊದಲು ತೆರಳಿದ ಮೇಲೆ ನೀನು ನನ್ನನ್ನ ಹಿಂಬಾಲಿಸುತ್ತಿದ್ದೆ. ದುಷ್ಟ ಶಿಕ್ಷಣವಾದ ಮೇಲೆ ವೈಕುಂಠಕ್ಕೆ ವಾಪಸ್ಸಾಗುತ್ತಿದ್ದೆವು. ಕಲಿಯುಗದ ಸಂಗತಿಯೇ ಬೇರೆ. ಈ ಯುಗದಲ್ಲಿ ದುಷ್ಟ ಶಿಕ್ಷಣೆ ಎಂದು ಹೊರಟರೆ ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡಬೇಕಾಗುತ್ತದೆ. ಯಾಕೆಂದರೆ ಇಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿ ಪಾಪ ಮಾಡಿದವರು. ಶಿಕ್ಷಣದ ಜೊತೆಗೆ ಇಲ್ಲಿ ಅವರ ಮನಪರಿವರ್ತನೆ ಮಾಡಬೇಕು. ಅಲ್ಲೇ ನೆಲೆ ನಿಂತು ಅವರೊಂದಿಗೆ ಬದುಕಬೇಕು. ಈ ಅವತಾರದಲ್ಲಿ ನನಗೆ ಪ್ರತ್ಯೇಕ ಹೆಸರೇ ಇರೋದಿಲ್ಲ. ನಿನ್ನ ಹೆಸರೇ ನನ್ನ ಹೆಸರು, ಅದುವೇ ಶ್ರೀನಿವಾಸ. ಮನುಷ್ಯ ರೂಪದಲ್ಲಿ ಧರೆಗಿಳಿಯುವ ನನಗೆ ವೈಕುಂಠದ ಸ್ಮರಣೆಯಾಗಲಿ ನಿನ್ನ ಶಕ್ತಿಯಾಗಲಿ ಇರೋದಿಲ್ಲ. ನಿನ್ನ ಭೇಟಿ ಮಾಡಿದ ದಿನವೇ ನನ್ನ ತೇಜಸ್ಸು ಪ್ರಕಾಶ ಮರಳುವುದು ಎಂದು ಬಿಡಿಸಿ ಹೇಳಿದ. ಇಷ್ಟಾದರೂ ಮಾತೆ ಮಾತ್ರ ಹಠ ಬಿಡಲಿಲ್ಲ. ಈ ವಾದ ಪ್ರತಿವಾದ ನಡೆಯುತ್ತಿರುವಾಗಲೇ ಅಲ್ಲಿಗೆ ಭೃಗು ಮಹರ್ಷಿ ಬಂದದ್ದು. ಶ್ರೀಹರಿಯ ವಕ್ಷಸ್ಥಳಕ್ಕೆ ಒದ್ದದ್ದು. ಇದೇ ಸಿಟ್ಟಿನಲ್ಲಿ ಮಾತೆ ವೈಕುಂಠ ತೊರೆದರು. ಮತ್ತೆ ವಾಪಸ್ಸಾಗುವುದಾದರೆ ಶುದ್ಧ ಸತ್ವ ಸ್ವರೂಪದಲ್ಲೇ ಎಂದು ಸಂಕಲ್ಪ ಮಾಡಿ ವೈಕುಂಠ ತ್ಯಜಿಸಿದರು ಮಾತೆ. ಇದರೊಂದಿಗೆ ತಾನು ಅಂದುಕೊಂಡಂತೆಯೇ ಮಾಡಿದ್ದ ಶ್ರೀಹರಿ. ಆದ್ರೆ ತಾನು ಏನೂ ಮಾಡಲಾರೆ ಎಂದು ವಾದಿಸುತ್ತಿದ್ದ ಮಾತೆ ಲಕ್ಷ್ಮೀದೇವಿ ಮಾತ್ರ ಮಾಡಬಾರದ್ದನ್ನೇ ಮಾಡಿದ್ರು. ಅರ್ಥಾತ್ ಶ್ರೀಹರಿಗೂ ಮುನ್ನ ವೈಕುಂಠ ತೊರೆದ್ರು. ಎಲ್ಲ ಜಗನ್ನಾಟಕ ಸೂತ್ರಧಾರಿಯ ಜಗನ್ನಾಟಕ ಅಷ್ಟೇ. ಭೃಗು ಮಹರ್ಷಿ ಮೇಲಿನ ಕೋಪಕ್ಕೆ ವೈಕುಂಠ ತೊರೆದ ಲಕ್ಷ್ಮೀದೇವಿ ಸೀದಾ ತೆರಳಿದ್ದು ಪಾತಾಳ ಲೋಕಕ್ಕೆ. ಪಾತಾಳ ಲೋಕದ ಕಪಿಲಾರಣ್ಯದಲ್ಲಿ ತಪಸ್ಸಿಗೆ ಕುಳಿತಳು ಮಾತೆ. ಇತ್ತ ಶ್ರೀಹರಿ ಲಕ್ಷ್ಮಿಯಿಂದ ಪರಿತ್ಯಕ್ತನಾಗಿ ವ್ಯಾಕುಲನಾಗಿದ್ದ. ಪರಿಣಾಮ ಲೋಕಪಾಲನೆ ತಾಳ ತಪ್ಪಿತು. ಭೂಲೋಕದಲ್ಲಿ ಕೋಲ್ಹಾಸುರ ಮತ್ತು ಅವನ ಮಗ ಕರವೀರರ ಅಟ್ಟಹಾಸ ಹೆಚ್ಚಾಯಿತು. ಆಗ ಅಗಸ್ತ್ಯ ಮುನಿ ಸೇರಿ ಹಲವಾರು ಮುನಿಗಳು ಪಾತಾಳ ಲೋಕಕ್ಕೆ ಬಂದವರೇ ಮಾತೆಯಲ್ಲಿ ಮನವಿ ಮಾಡಿದ್ರು. ಮಾತೆ, ನೀನು ಈ ರೀತಿ ಪಾತಾಳ ಲೋಕದಲ್ಲಿ ಕೂತಿದ್ದಿ. ಅಲ್ಲಿ ಶ್ರೀಮನ್ನಾರಾಯಣ ಸಹ ವ್ಯಾಕುಲತೆಯಲ್ಲಿದ್ದಾರೆ. ಪರಿಣಾಮ ಪದ್ಮಾವತಿಪುರದಲ್ಲಿ ರಕ್ಕಸರ ಅಟ್ಟಹಾಸ ಮೇರೆ ಮೀರಿದೆ. ನೀನೇ ಬಂದು ಕೋಲ್ಹಾಸುರನನ್ನ ಸಂಹರಿಸಿ ಸಜ್ಜನರನ್ನ ರಕ್ಷಣೆ ಮಾಡಬೇಕೆಂದು ಕೇಳಿಕೊಂಡರು. ಅಗಸ್ತ್ಯರ ಮಾತಿನಂತೆ ಕೋಲ್ಹಾಸುರನನ್ನ ಸಂಹರಿಸಿ ಕೊಲ್ಹಾಪುರದಲ್ಲಿ ಮಹಾಲಕ್ಷ್ಮಿಯಾಗಿ ನೆಲೆ ನಿಂತಳು. ಇದು ಲಕ್ಷ್ಮೀದೇವಿಯ ಮೂರನೇ ರೂಪ. ವೈಕುಂಠದಿಂದ ಸಿಟ್ಟಾಗಿ ಹೊರನಡೆದ ಮಾತೆ ಲಕ್ಷ್ಮೀದೇವಿ ಬಂದದ್ದು ಕೊಲ್ಲಾಪುರಕ್ಕೆ. ದೇವಶಿಲ್ಪಿ ವಿಶ್ವಕರ್ಮ ಕೊಲ್ಲಾಪುರದಲ್ಲಿ ಮಣಿದ್ವೀಪ ಮಾದರಿಯಲ್ಲೇ ಒಂದು ಅದ್ಭುತ ದೇಗುಲವನ್ನ ಮಹಾಲಕ್ಷ್ಮಿಗಾಗಿ ನಿರ್ಮಿಸಿಕೊಟ್ಟ. ಇಲ್ಲಿ ವಾಸವಾದರು ಮಾತೆ. ಇತ್ತ ಲಕ್ಷ್ಮಿಯಿಂದ ಪರಿತ್ಯಕ್ತನಾದ ಶ್ರೀಹರಿ ಮನುಷ್ಯ ಶರೀರಿಯಾಗಿ ಧರೆಗೆ ಇಳಿಯುತ್ತಲೇ ಹಿಂದಿನದು ಮರೆತೇ ಹೋಯಿತು.
ಮತ್ತೊಂದ್ ಕಡೆ ತ್ರೇತಾಯುಗದಲ್ಲಿ ವಿಷ್ಣುವನ್ನ ಪತಿಯಾಗಿಸಿಕೊಳ್ಳುವ ಸಂಕಲ್ಪದಿಂದ ವೇದವತಿ ದೇವಿ ಭೂಮಿ ಸೇರಿದ್ದಳಲ್ಲ. ಆ ವೇದವತಿ ಹರಿಭಕ್ತ ಆಕಾಶರಾಜನ ದಂಪತಿಗೆ ಸಿಕ್ಕಿದಳು. ತ್ರೇತಾಯುಗದಲ್ಲಿ ಜನಕ ರಾಜ ನೆಲ ಉಳುವಾಗ ಸಿಕ್ಕಂತೆಯೇ ಇಲ್ಲೂ ಕೂಡ ನೆಲದಲ್ಲೇ ಸಿಕ್ಕಳು ವೇದಲಕ್ಷ್ಮಿ. ನೆಲದಲ್ಲಿ ಕಮಲದ ಮೇಲೆ ಸಿಕ್ಕಿದ್ದರಿಂದ ಪದ್ಮಾವತಿ ಅಂತ ಹೆಸರಿಡಲಾಯಿತು. ಇದಾದ ಮೇಲೆ ಶ್ರೀಹರಿ ಶ್ರೀನಿವಾಸನಾಗಿ ಪದ್ಮಾವತಿ ಕಲ್ಯಾಣ ಮಾಡಿಕೊಂಡದ್ದು ನಿಮಗೆಲ್ಲ ಗೊತ್ತೇ ಇದೆ. ಮದುವೆಯಾದ ಕೂಡಲೇ ಶ್ರೀಹರಿಯ ಶ್ರೀನಿವಾಸ ಅವತಾರದ ಮೊದಲಾರ್ಧ ಕೆಲಸ ಮುಗಿದೇ ಹೋಯ್ತು. ಮುಂದಿನದು ಮಾತೆ ಲಕ್ಷ್ಮೀ ದೇವಿಯನ್ನ ಹುಡುಕೋದು. ಯಾಕಂದ್ರೆ ಮದುವೆಯಾಗಿ ಸಂತೋಷವಾಗಿದ್ದರೂ ಕೂಡ ಪದ್ಮಾವತಿ ಲಕ್ಷ್ಮೀ ದೇವಿಯ ಒಂದಂಶ ಅಷ್ಟೇ, ಪೂರ್ತಿ ಲಕ್ಷ್ಮೀ ದೇವಿಯೇ ಅಲ್ಲವಲ್ಲ. ಹೀಗಾಗಿ ಲಕ್ಷ್ಮಿಗಾಗಿ ಹಂಬಲಿಸಿತು ಶ್ರೀನಿವಾಸ ಸ್ವಾಮಿ ಮನಸ್ಸು. ಮಾತೆ ಕೊಲ್ಲಾಪುರದಲ್ಲಿ ಇರೋ ವಿಷಯ ತಿಳಿದು ಅಲ್ಲಿಗೆ ತೆರಳಿದ ಶ್ರೀನಿವಾಸ ಸ್ವಾಮಿ ಪದ್ಮಾವತಿ ಅನುಮತಿ ಪಡೆದು ನೀನು ಬೆಟ್ಟದ ಮೇಲಿರೋ ಬಕುಲಾದೇವಿ ಆಶ್ರಮದಲ್ಲಿರು ಎಂದು ಹೇಳಿ ಕೊಲ್ಹಾಪುರಕ್ಕೆ ತೆರಳಿದ ಸ್ವಾಮಿ. ಅಲ್ಲಿ ಹೋಗಿ ನೋಡಿದರೆ ಎಲ್ಲ ಇತರೆ ದೇವರುಗಳು ಸಕಲ ಪುಣ್ಯ ತೀರ್ಥಗಳೂ ಕಂಡವು. ಆದರೆ ಮಾತೆ ಮಾತ್ರ ಗೋಚರಿಸಲಿಲ್ಲ. ಕಾರಣ ಅಲ್ಲಿದ್ದದ್ದು ಶಾಂತಲಕ್ಷ್ಮಿಯಲ್ಲ, ರಜೋ ತಮೋಗುಣ ಕೋಪಿಷ್ಠ ಮಾತೆ. ಭೃಗು ಮಹರ್ಷಿ ಪ್ರಕರಣದಿಂದ ಶ್ರೀಹರಿಯ ಮೇಲೆ ಕೋಪ ಮಾಡಿಕೊಂಡೇ ಮಾತೆ ವೈಕುಂಠ ಬಿಟ್ಟಿದ್ದಲ್ಲವೇ? ಜೊತೆಗೆ ಇಲ್ಲಿ ಕೊಲ್ಹಾಸುರ ಅನ್ನೋ ರಾಕ್ಷಸನ ಕೊಂದು ರಜೋ ಗುಣದಿಂದ ಸ್ಥಾಯಿಯಾಗಿದ್ದರು ಮಾತೆ. ಹೀಗಾಗಿ ದರ್ಶನ ಸಿಗಲಿಲ್ಲ. ಆದ್ರೆ ಶ್ರೀನಿವಾಸ ಸ್ವಾಮಿ ಬಿಡೋದುಂಟ, ಅಲ್ಲೇ ತಪಸ್ಸಿಗೆ ಕುಳಿತ. ಈ ತಪಸ್ಸು ಶುರುವಾಗಿ ಸುಮಾರು 10 ವರ್ಷ ಕಳೆಯಿತು. ಆದರೂ ಮಾತೆ ಕೋಪ ಕರಗಲಿಲ್ಲ. ಆಗ ಅಶರೀರವಾಣಿಯೊಂದು ಕೇಳಿಸಿತು. ದೇವ, ನೀನಿಲ್ಲಿ ವೃಥಾ ತಪಸ್ಸು ಮಾಡಬೇಡ, ಬೆಟ್ಟಕ್ಕೆ ವಾಪಸ್ಸಾಗು, ಅಲ್ಲೇ ತಪಸ್ಸು ಮಾಡು. ಯಾಕಂದ್ರೆ ಇಲ್ಲಿರೋದು ರಜೋಗುಣ ಸ್ವರೂಪಿ. ಆದರೆ ಮಾತೆ ನಿಮಗೆ ಶುದ್ಧ ಸತ್ವ ಸ್ವರೂಪದಲ್ಲೇ ದರ್ಶನ ಕೊಡ್ತಾರೆ. ಇದಾಗಬೇಕು ಅಂದ್ರೆ ನೀವು ಶುಕ ಮಹರ್ಷಿ ಆಶ್ರಮಕ್ಕೆ ಹೋಗಿ ಅಲ್ಲೊಂದು ಸರೋವರ ತೋಡಿ ಅದರಲ್ಲಿ ದೇವಲೋಕದಿಂದ ತಂದ ವಿಶೇಷವಾದ ಪದ್ಮಪುಷ್ಪವೊಂದನ್ನ ಪ್ರತಿಷ್ಠಾಪಿಸಿ. ನಂತರ 12 ವರ್ಷಗಳ ಕಾಲ ಆ ಕಮಲ ಬಾಡದಂತೆ ನೋಡಿಕೊಳ್ಳಿ. ಅಲ್ಲಿ ಧ್ಯಾನಾಸಕ್ತರಾಗಿ ಅಮ್ಮನನ್ನ ಸ್ಮರಿಸಿ. ಆಗ ಶುದ್ಧ ಕಾರ್ತಿಕ ಪಂಚಮಿ ದಿನ ಮಾತೆ ನಿಮಗೆ ಲಭಿಸುತ್ತಾರೆ ಎಂದು ಹೇಳಿತು ಆ ಆಕಾಶವಾಣಿ. ಇದರಂತೆ ಶುಕ ಮಹರ್ಷಿ ಆಶ್ರಮಕ್ಕೆ ಬಂದ ಶ್ರೀವಾರಿ ಕೊಳ ತೋಡಿದ, ಪದ್ಮ ಪುಷ್ಪ ತಂದ. ಪದ್ಮ 12 ವರ್ಷವಾದರೂ ಬಾಡದಂತೆ ನೋಡಿಕೊಳ್ಳಬೇಕು. ಸರಿ, ಸೂರ್ಯದೇವನಿಗೆ ಹೇಳಿ ಕಳುಹಿಸಿದ. ಯಾಕಂದ್ರೆ ಪದ್ಮಪುಷ್ಪ ಬಾಡಬಾರದು ಅಂದ್ರೆ ಅದರ ಮೇಲೆ ನಿರಂತರವಾಗಿ ಸೂರ್ಯ ಕಿರಣಗಳು ಬೀಳಬೇಕು. ಭೇಟಿಯಾಗುತ್ತಿದ್ದಂತೆ ಸ್ವಾಮಿ ಆದೇಶ ಪಾಲಿಸಿದ ಸೂರ್ಯದೇವ. ಸೂರ್ಯ ಕಿರಣಗಳು ಯಾವುದೇ ಅಡೆತಡೆ ಇಲ್ಲದೆ ನಿರಂತರವಾಗಿ ಬೀಳಲಾರಂಭಿಸಿದವು. ಇತ್ತ ತಪಸ್ಸು ಶುರು ಮಾಡಿದ ಶ್ರೀನಿವಾಸ ಸ್ವಾಮಿ. ಈ ರೀತಿ 12 ವರ್ಷ ಸುದೀರ್ಘ ತಪಸ್ಸು ಮಾಡಿದ ವೆಂಕಟೇಶ್ವರ ಸ್ವಾಮಿ. ಇಡೀ ಸರೋವರದ ತುಂಬ ದೇವತೆಗಳು ಸೇರಿದ್ದರು. ಎಲ್ಲರೂ ಕೂಡ ಅಮ್ಮನವರ ನಿರೀಕ್ಷೆಯಲ್ಲಿದ್ರು. ಆ ದಿನ ಭೃಗು ಮಹರ್ಷಿ ಸಹ ಬಂದಿದ್ದರು. ತಾನು ಮಾಡಿದ ತಪ್ಪಿಗೆ ಮಾತೆಯಲ್ಲಿ ಕ್ಷಮೆ ಕೇಳಿ ಕಣ್ಣೀರಿಟ್ಟರು. ಆಗ ಕರಗಿತು ನೋಡಿ ಲಕ್ಷ್ಮೀ ದೇವಿಯ ಕೋಪ. ಆ ಭವ್ಯ ಮುಹೂರ್ತ ಬಂದೇ ಬಿಡ್ತು. ಸ್ವಾಮಿಯ ನಿರಂತರ ಸ್ಮರಣೆಗೆ ಕರಗಿತು ಮಾತೆಯ ಮನ. ಆ ಪದ್ಮ ಸರೋವರದಿಂದ ಆವಿರ್ಭವಿಸಿದರು ಮಾತೆ. ಅದೊಂದು ದಿವ್ಯ ಘಳಿಗೆ. ಶುದ್ಧ ಕಾರ್ತಿಕ ಶುಕ್ಲ ಪಂಚಮಿ ದಿನ. ಇದು ಕಲಿಯುಗದಲ್ಲಿ ಮಾತೆ ಅವತರಿಸಿದ ದಿನ. ಮಾತೆ ಆವಿರ್ಭವಿಸಿದ ಆ ಘಳಿಗೆ ಇಡೀ ದೇವಗಣ ಜಯ ಜಯ ಘೋಷ ಹಾಕಿತು. ಆಗ ಶುಕ ಮಹರ್ಷಿ ಮಾತೆಯಲ್ಲಿ ಒಂದು ಮನವಿ ಮಾಡಿಕೊಂಡ್ರು. ದೇವಿ, ನೀನು ಇಲ್ಲೇ ನೆಲೆ ನಿಲ್ಲು ಎಂದು. ತಥಾಸ್ಥು ಎಂದರು ಮಾತೆ. ಸರ್ವ ಸ್ವತಂತ್ರ ವೀರಲಕ್ಷ್ಮಿಯ ಸ್ವರೂಪದಲ್ಲಿ ಸ್ಥಾಯಿಯಾದರು.
ಇದು ಮಾತೆಯ 4ನೆಯ ರೂಪ. ವೇದವತಿ, ಪದ್ಮಾವತಿ, ಕೊಲ್ಹಾಪುರ ಲಕ್ಷ್ಮಿಯಾದ ಮೇಲೆ 4ನೇ ರೂಪವೇ ಈ ಸರ್ವ ಸ್ವತಂತ್ರ ವೀರಲಕ್ಷ್ಮಿ. ಇದರೊಂದಿಗೆ ಶುಕಪುರ ಅಲರ್ಮೇಲು ಮಂಗಾಪುರವಾಯಿತು. ಅಲರ್ಮೇಲು ಅಂದ್ರೆ ಅರ್ಥ ಏನು ಗೊತ್ತಾ? ಅಲರ್ ಅಂದ್ರೆ ಪದ್ಮ ಅಂತ, ಮೇಲ್ ಅಂದ್ರೆ ಅದರ ಮೇಲೆ ಅಂತ, ಮಂಗಂ ಅಂದ್ರೆ ದೇವಿ ಅಂತ ಅರ್ಥ. ಕಮಲದಲ್ಲಿ ಆವಿರ್ಭವಿಸಿದ ಮಾತೆ ನೆಲೆಸಿದ ಪುರವಾದ್ರಿಂದ ಅಲರ್ಮೇಲು ಮಂಗಾಪುರ ಅಂತಾಯ್ತು ಈ ಊರಿನ ಹೆಸರು. ಲಕ್ಷ್ಮೀ ದೇವಿಯೇ ಆಗಿದ್ದರಿಂದ ಪದ್ಮಾವತಿ ಅಂತ ಯಾಕೆ ಕರೆಯಲಾಯಿತು ಅನ್ನೋ ಪ್ರಶ್ನೆ ಏನಾದ್ರೂ ಇದ್ರೆ ಅದಕ್ಕೂ ಕೂಡ ಇದೇ ಕಾರಣ. ಕಮಲದ ಮೇಲೆ ಉದ್ಭವಿಸಿದ್ರಿಂದ ಅಲರ್ಮೇಲು ಮಂಗಮ್ಮ ಮತ್ತು ಪದ್ಮಾವತಿ ಅಂತ ಹೆಸರಾದರೂ ಮಾತೆ. ಸ್ವತಂತ್ರವಾಗಿ ನೆಲೆ ನಿಂತಾಯ್ತು. ಆದ್ರೆ ತನ್ನ ಸ್ವಂತ ನಿವಾಸ ಶ್ರೀಪತಿಯ ಎದೆಯರಮನೆ ಮರೆಯಲಾದೀತೆ. ಶ್ರೀ ಇದ್ದರಲ್ಲವೇ ಶ್ರೀಪತಿ ಹೃದಯ ನಿವಾಸಕ್ಕೆ ಸಿರಿತನ. ಆ ಜಾಗವನ್ನು ಕೂಡ ಅಲಂಕರಿಸುವ ದಿನ ಬಂದಾಗಿತ್ತು. ಅದೇ ದಿನ ಭೃಗು ಮಹರ್ಷಿ ಒದ್ದ ದಿನ ವೈಕುಂಠ ತೊರೆದಿದ್ದಳು ಮಾತೆ. ಮತ್ತೆ ಮರಳಿ ಬರುವುದಾದ್ರೆ ಶುದ್ಧ ಸ್ವರೂಪದೊಂದಿಗೆ ಎಂದು ಸಂಕಲ್ಪ ಮಾಡಿದ್ದಳು ಮಾತೆ. ಈ ಸಂಕಲ್ಪ ಶಪಥದಂತೆ ಸತ್ವ ಸ್ವರೂಪಿಯಾಗಿ ಹೊಸದಾಗಿ ಕಮಲದಲ್ಲಿ ಉದಯಿಸಿದ್ದರು ಮಾತೆ. ಹೀಗಾಗಿ ತನ್ನ ನಿವಾಸವಾದ ಸ್ವಾಮಿಯ ವಕ್ಷಸ್ಥಳಕ್ಕೆ ಮರಳಿದರು ವ್ಯೂಹಲಕ್ಷ್ಮಿಯಾಗಿ. ಇದು ಮಾತೆ ಲಕ್ಷ್ಮಿಯ 5ನೆಯ ರೂಪ. ಇಷ್ಟೆಲ್ಲ ನಡೆಯುವ ವೇಳೆಗೆ ನವವಿವಾಹಿತೆ ಆಕಾಶರಾಜನ ಮಗಳಾದ ಪದ್ಮಾವತಿ ತಿರುಮಲ ಬೆಟ್ಟದ ಮೇಲಿದ್ದರು. ಪತಿಯ ಅಗಲಿಕೆಯ ನೋವಿನಲ್ಲಿದ್ದ ಮಾತೆ ಬೆಟ್ಟದ ಮೇಲೆ ಸ್ವಾಮಿಯ ನಿರೀಕ್ಷೆಯಲ್ಲಿ ತಪಸ್ಸು ಮಾಡುತ್ತಾ ಕುಳಿತಿದ್ದರು. ಇತ್ತ ಸ್ವಾಮಿ ಮತ್ತೆ ಲಕ್ಷ್ಮೀ ದೇವಿಯನ್ನ ಸ್ವಾಗತಿಸಿಯಾಗಿತ್ತು. ಲಕ್ಷ್ಮೀ ದೇವಿಯೊಂದಿಗೆ ಬೆಟ್ಟದ ಮೇಲೆ ಬಂದು ಸ್ವಾಮಿಯನ್ನ ನೋಡಿ ಆಕಾಶರಾಜನ ಮಗಳಾದ ಪದ್ಮಾವತಿಯ ಮನಸ್ಸು ಒಡೆದೇ ಹೋಯ್ತು. ಕಣ್ಣೀರಿಡತೊಡಗಿದ್ರು. ದೇವ, ಹೊಸದಾಗಿ ಮದುವೆಯಾಗಿ ಈ ರೀತಿ ಬಿಟ್ಟು ಹೋದರಲ್ಲ, ಇದು ಸರಿಯಾ? ಇದೇನಾ ನೀವು ನನ್ನ ಮೇಲಿಟ್ಟಿರೋ ಪ್ರೀತಿ? ಇದೆಂಥ ವಿವಾಹ ಸುಖ ಅಂತ ಗೋಳಾಡಿದರು. ಆಗ ಮನುಷ್ಯ ರೂಪದಲ್ಲಿದ್ದ ಆಕಾಶರಾಜನ ಮಗಳಾದ ಪದ್ಮಾವತಿ ದೇವಿಗೆ ಅವರ ಪೂರ್ವಜನ್ಮದ ನೆನಪುಗಳನ್ನ ಮರಳಿಸಿದ ಸ್ವಾಮಿ. ಆಗ ಅರಿವಾಯಿತು ನೋಡಿ ವೆಂಕಟೇಶ್ವರ ಸ್ವಾಮಿಯ ಲೀಲೆ. ನೆನಪುಗಳನ್ನ ಮರಳಿಸಿದ ದೇವ ಪದ್ಮಾವತಿಗೆ ಭೂತ ಕಾರುಣ್ಯ ಲಕ್ಷ್ಮೀ ರೂಪ ನೀಡಿ ತನ್ನ ಎದೆಗೆ ಸೇರಿಸಿಕೊಂಡ. ಇದು ಲಕ್ಷ್ಮೀ ದೇವಿಯ 6ನೆಯ ರೂಪ. ಇದರೊಂದಿಗೆ ವ್ಯೂಹಲಕ್ಷ್ಮಿ ಇದ್ದ ಜಾಗಕ್ಕೆ ಅಂದ್ರೆ ಶ್ರೀವಾರಿಯ ವಕ್ಷಸ್ಥಳವಾದ ಎದೆಗೂಡು ಸೇರಿಕೊಂಡರು ಪದ್ಮಾವತಿ ದೇವಿ. ಭೂತಕಾರುಣ್ಯ ಲಕ್ಷ್ಮಿ ಅನ್ನೋ ಹೆಸರು ಯಾಕಂದ್ರೆ ಭೂತಕಾಲ ಅಂದ್ರೆ ತ್ರೇತಾಯುಗದಲ್ಲಿ ಸೀತಾಮಾತೆಯ ಬದಲಾಗಿ ರಾವಣನ ವಶದಲ್ಲಿ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸಿದ ಕರುಣಾಮೂರ್ತಿ ವೇದವತಿ. ಹೀಗಾಗಿ ಆ ಭೂತ ಕಾರುಣ್ಯದ ರೂಪದಲ್ಲೇ ತನ್ನೆದೆಗವಚಿಕೊಂಡ ಶ್ರೀವಾರಿ. ತಿರುಚಾನೂರು ಪದ್ಮಾವತಿ ದೇವಿಯ ಈ ರಹಸ್ಯ ನಿಮಗಿಷ್ಟವಾಗಿರುತ್ತೆ ಎಂದು ಭಾವಿಸ್ತಾ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.